ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಸ್ಟಾಕ್ಸ್ ಕನ್ನಡ. ನೋಡಿ ಸ್ನೇಹಿತರೆ, ಅದಾನಿ ಗ್ರೀನ್ ಎನರ್ಜಿ ಲಿಮಿಟೆಡ್ ನಿಮಗೆಲ್ಲ ಗೊತ್ತೇ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಒಂದು ನ್ಯೂಸ್ ಅಂದರೆ ಅದಾನಿ ಗ್ರೀನ್ ಎನರ್ಜಿ ಮಹಾರಾಷ್ಟ್ರದಲ್ಲಿ ಒಂದು ಮೇಜರ್ ನೋಡಿ, ಅದಾನಿ ಗ್ರೂಪ್ ವಿನ್ಸ್ ಬಿಡ್ ಟು ಸಪ್ಲೈ 6600 ಮೆಗಾವ್ಯಾಟ್ ಆಫ್ ಸೋಲಾರ್ ಆ್ಯಂಡ್ ಥರ್ಮಲ್ ಎಲೆಕ್ಟ್ರಿಸಿಟಿ ಟು ಮಹಾರಾಷ್ಟ್ರ. ಒಂದು ದೊಡ್ಡ ಬೂಸ್ಟಪ್ ಅಂತ ಹೇಳ್ಬೋದು ಅದಾನಿ ಗ್ರೂಪ್ ಕಂಪ್ನಿಗೆ, ಸ್ಪೆಷಲಿ ಅದಾನಿ ಗ್ರೀನ್ ಎನರ್ಜಿ ಸ್ಟಾಕ್ಗೆ ಅಂತ ಹೇಳ್ಬೋದು. ಅದಾನಿ ಟು ಸಪ್ಲೈ 6.6 ಗಿಗಾವ್ಯಾಟ್ ಆಫ್ ಹೈಬ್ರಿಡ್ ಸೋಲಾರ್ ಥರ್ಮಲ್ ಪವರ್ ಟು ಮಹಾರಾಷ್ಟ್ರ ಡಿಸ್ಕಾಮ್ ಅಂದರೆ ಮಹಾರಾಷ್ಟ್ರ ಒಂದು ವಿದ್ಯುತ್ ಸಪ್ಲೈ ಮಾಡ್ತಕ್ಕಂಥ ಕಂಪ್ನಿ ಇದು. ಅದರ ಜೊತೆ ಒಂದು ಒಪ್ಪಂದ ಆಗಿದೆ ಮತ್ತು ಬಿಡ್ ಕರೆದಿದ್ರು. ಆ ಬಿಡ್ಡನ್ನು ವಿನ್ ಆಗಿದೆ ಅದಾನಿ ಕಂಪ್ನಿ. 6.6 ಗಿಗಾವ್ಯಾಟ್ ಅಂದರೆ ಒಂದು ದೊಡ್ಡ ಒಂದು ಪ್ರೊಡಕ್ಷನ್ ಅಂತ ಹೇಳ್ಬೋದು. ಸೊ ಇದನ್ನ ಒಂದು ಕನ್ಸಿಡರ್ ಮಾಡಿ ವಾಚ್ ಲಿಸ್ಟ್ ನಲ್ಲಿ ಇಟ್ಕೊಂಡ್ರಿ ಅದಾನಿ ಗ್ರೀನ್ ಎನರ್ಜಿ. ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಇವತ್ತಿನ ಮಾರ್ಕೆಟ್ ನಲ್ಲಿ ಅಂದ್ರೆ IPO ಗೆ ಸಂಬಂಧಪಟ್ಟಂತೆ ಮೇಜರ್ ಒಂದು ನ್ಯೂಸ್ ಬಂದಿದೆ ಮಾರ್ಕೆಟ್ ನಲ್ಲಿ. ಅದು NTPC ಇದು. ಹೌದು ಸ್ನೇಹಿತರೆ, NTPC ನಿಮ್ಗೆಲ್ಲ ಗೊತ್ತಿದೆ, ನ್ಯಾಷನಲ್ ಥರ್ಮಲ್ ಪವರ್ ಕಾರ್ಪೊರೇಷನ್. ಅದಕ್ಕೆ ಸಂಬಂಧಪಟ್ಟಂತೆ ನೋಡಿ, NTPC ಗ್ರೀನ್ ಎನರ್ಜಿ ಫೈಲ್ಸ್ DRHP ಅಂದರೆ ಡ್ರಾಫ್ಟ್ಸ್ ಪೇಪರ್ ವಿತ್ ಸೆಬಿ ಫಾರ್ ₹10,000 crores IPO. ನೋಡಿ, ಒಂದು 10,000 ಕೋಟಿ ಒಂದು ಕ್ಯಾಪಿಟಲ್ ಇರ್ತಕ್ಕಂಥ IPO ಡ್ರಾಫ್ಟ್ಸ್ ಅನ್ನ ಸೆಬಿಗೆ ಫೈಲ್ ಮಾಡಿದೆ ಒಂದು NTPC ಗ್ರೀನ್ ಎನರ್ಜಿ ಅಂತಕ್ಕಂಥ ಹೆಸರಿನ ಒಂದು ಹೊಸ IPO ಮಾರ್ಕೆಟ್ಗೆ ಬರ್ತಾ ಇದೆ. ಮೋಸ್ಟ್ ಪ್ರಾಬಬ್ಲಿ ನೆಕ್ಸ್ಟ್ ಮಂತ್ ಬರ್ಬೋದು ಅಂತ ಅನಿಸ್ತಾ ಇದೆ. ನೋಡಿ, ಅದರಿಂದಾಗಿ NTPC ಶೇರ್ಸ್ ರ್ಯಾಲಿ ಓವರ್ 3% ಆಸ್ ಸಬ್ಸಿಡರಿ ಫೈಲ್ಸ್ DRHP ಡ್ರಾಫ್ಟ್ಸ್ ಪೇಪರ್ ಫಾರ್ ₹10,000 crore IPO. ಯಾವಾಗ ಇದು ನ್ಯೂಸ್ ಬಂತು, NTPC ಶೇರ್ನು ಮೋರ್ ದ್ಯಾನ್ 3%, 4% ಒಂದು ರ್ಯಾಲಿ ಕೊಡ್ತು ಇಂಟ್ರಾಡೇದಲ್ಲಿ. ಹಾಗೆ NTPC ಒಂದು ಗ್ರೀನ್ ಎನರ್ಜಿ ಅಂತ IPO ಹೆಸರದು. ಇದು NTPC ಬೇರೆ, ಇದರದೇ ಸಬ್ಸಿಡರಿ ಕಂಪ್ನಿ ಯಾವುದು NTPC ಗ್ರೀನ್ ಎನರ್ಜಿ ಅಂತ ಹೊಸ IPO ಲಾಂಚ್ ಮಾಡ್ತಾ ಇದ್ದಾರೆ. ಅದಕ್ಕೆ ಫೈಲ್ಸ್ ಎಲ್ಲ ಕೊಟ್ಟಿದ್ದಾರೆ ಸೆಬಿಗೆ. ಇನ್ನೇನು ಮೋಸ್ಟ್ ಪ್ರಾಬಬ್ಲಿ ನೆಕ್ಸ್ಟ್ ಮಂತು ಅದು IPO ಲಾಂಚ್ ಆಗ್ಬೋದು. ನಂಗೆ ತಿಳ್ಮಟ್ಟಿಗೆ NTPC IPOಗೆ ಸಂಬಂಧಪಟ್ಟಂತೆ ಒಂದು ವಿಶೇಷ ವಿಡಿಯೋನ ಮುಂದಿನ ದಿನಗಳಲ್ಲಿ ಮಾಡ್ತೀನಿ ನಾನು. ಒಂದು ಫಂಟಾಸ್ಟಿಕ್ IPO ಅಂತ ಹೇಳ್ಬೋದು. ಯಾವ ಥರ ಅಂದರೆ ಇರೇಡಾ ನಿಮಗೆಲ್ಲ ಗೊತ್ತೇ ಇದೆ, ಇರೇಡಾ ಥರ ಇದು ಕೂಡ ವಿದಿನ್ ಎ ಶಾರ್ಟ್ ಪೀರಿಯಡ್ ಡಬಲ್ ಆಗೋ ಚಾನ್ಸ್ ಇರುತ್ತೆ. ಒಂದು ಫಂಟಾಸ್ಟಿಕ್ NTPC ಗ್ರೀನ್ ಎನರ್ಜಿ IPO. ಇದನ್ನು ದಯವಿಟ್ಟು ಕನ್ಸಿಡರ್ ಮಾಡಿ. ಇದ್ರ ಫುಲ್ ಡೀಟೇಲ್ಸನ್ನು ನಾನು ಮುಂದಿನ ದಿನಗಳಲ್ಲಿ ಕಂಪ್ಲೀಟ್ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ನೆಕ್ಸ್ಟು ಒಂದು ಇಂಪಾರ್ಟೆಂಟ್ ನ್ಯೂಸ್ ಇವತ್ತು ರಿಗಾರ್ಡಿಂಗ್ ಟೆಲಿಕಾಮ್ ಇಂಡಸ್ಟ್ರಿಗೆ ಸಂಬಂಧಪಟ್ಟಂತೆ. ನೋಡಿ, ಮೇಜರ್ ಸೆಟ್ ಬ್ಯಾಕ್ ಆಗಿದೆ ಒಂದು ವೋಡಾಫೋನ್ ಹಾಗೆ ಮತ್ತು ಭಾರತಿ ಏರ್ಟೆಲ್ಗೆ ಅಂತ ಹೇಳ್ಬೋದು. ಮೇಜರ್ ಸೆಟ್ಬ್ಯಾಕ್ ಫಾರ್ ಟೆಲಿಕಾಂ ಫರ್ಮ್ಸ್, ಟಾಪ್ ಕೋರ್ಟ್ ರಿಜೆಕ್ಟ್ಸ್ ಪ್ಲೀ ಆನ್ ಅಡ್ಜಸ್ಟೆಡ್ ಗ್ರಾಸ್. ನೋಡಿ, ಇದು ನಮ್ಮ ಒಂದು ಸುಪ್ರೀಂ ಕೋರ್ಟು ಅದು ಇವತ್ತು ಕ್ಲಿಯರ್ ಒಂದು ಆರ್ಡರ್ ಮಾಡಿದೆ. ಸುಪ್ರೀಂ ಕೋರ್ಟ್ ಡಿಸ್ಮಿಸಸ್ ಟೆಲಿಕಾಂ ಫರ್ಮ್ಸ್ ಪ್ಲೀ ಆನ್ ಅಡ್ಜಸ್ಟೆಡ್ ಗ್ರಾಸ್ ರೆವಿನ್ಯೂ ಅಂದರೆ AGR ಅಂತಾರೆ. ಅಡ್ಜಸ್ಟೆಡ್ ಗ್ರಾಸ್ ರೆವಿನ್ಯೂ ಅಂದ್ರೆ ರಿಜೆಕ್ಟ್ ಮಾಡಿದೆ. ನೋಡಿ, ಇನ್ ಶಾರ್ಟ್ ಆಗಿ ಈ ಒಂದು ನ್ಯೂಸ್ ಅನ್ನು ಹೇಳೋದಾದ್ರೆ, ಸುಪ್ರೀಂ ಕೋರ್ಟ್ ರಿಜೆಕ್ಟ್ಸ್ ಟೆಲಿಕಾಂ ಫರ್ಮ್ಸ್ ಅಡ್ಜಸ್ಟೆಡ್ ಗ್ರಾಸ್ ರೆವಿನ್ಯೂ ರೆಫ್ಯೂಜು ಪ್ಲೀ. ಫರ್ಮ್ಸ್ ಚಾಲೆಂಜ್ 2019 ವರ್ಡಿಕ್ಟ್ ಟು ಪೇ ₹92,000 crore. ಅದನ್ನು ಚಾಲೆಂಜ್ ಮಾಡಿದ್ದು ತುಂಬ ವರ್ಷಗಳಿಂದ ಇದು ಪೆಂಡಿಂಗ್ ಇತ್ತು ಕೋರ್ಟ್ನಲ್ಲಿ. ಒಂದು 92,000 ಕೋಟಿಯ ಒಂದು ನಡೀತಾ ಇತ್ತು ಗೌರ್ಮೆಂಟ್ ಮತ್ತು ಟೆಲಿಕಾಂ ಇಂಡಸ್ಟ್ರಿಯ ಮಧ್ಯೆ. ಸ್ಪೆಷಲಿ ವೋಡಾಫೋನ್ ಐಡಿಯಾ ಮತ್ತು ಭಾರತಿ ಏರ್ಟೆಲ್, ಇವು ಎರಡು ಜಾಸ್ತಿ ಅಂತ ಹೇಳ್ಬೋದು. ಹೀಗಾಗಿ ಕ್ಲೇಮ್ ಸೆಂಟರ್ ಮೇಡ್ ಕ್ಯಾಲ್ಕುಲೇಷನ್ ಎರರ್ಸ್ ಆ್ಯಂಡ್ ಇಂಪೋಸ್ಡ್ ಆರ್ಬಿಟ್ರರಿ ಪೆನಾಲ್ಟೀಸ್. ನೋಡಿ, ಸೆಂಟರ್ ಕ್ಯಾಲ್ಕುಲೇಷನ್ ಎರರ್ ಆಗಿದೆ, ಹೀಗಾಗಿ ಆರ್ಬಿಟ್ರರಿ ಪೆನಾಲ್ಟಿಯನ್ನು ಕೂಡ ಹಾಕಿದೆ ಕೋರ್ಟು. Vodafone India, Bharti Airtel and other telecom firms have filed a curative petition challenging the court's October 2019 verdict which mandated that they
pay the government rupees 92,000 crore within 3 months ಅಂತ ಹೇಳಿದ್ದಾರೆ. The Supreme Court on Thursday dismissed a petition filed by telecom companies to refuse adjusted gross revenue AGR amid a long-standing dispute over payment of dues to the government. ಇಂಪ್ಯಾಕ್ಟ್ ಏನಾಗುತ್ತೆ ನೋಡಿ, ಇಂಪ್ಯಾಕ್ಟ್ ಆನ್ ವೋಡಾಫೋನ್ ಐಡಿಯಾ ಅನ್ನೋದಾದರೆ ದ ಸುಪ್ರೀಂ ಕೋರ್ಟ್ಸ್ ರಿಜೆಕ್ಷನ್ ಆಫ್ ದ ಕ್ಯೂರೇಟಿವ್ ಪ್ಲೀ ಈಸ್ ಎ ಸಿವಿಯರ್ ಬ್ಲೋ ಟು ವೋಡಾಫೋನ್ ಐಡಿಯಾ. ಇನ್ 2019 ದ ಅಪೆಕ್ಸ್ ಕೋರ್ಟ್ ಕನ್ಫರ್ಮ್ಡ್ ದ AGR demand raised by the DOT, imposing a financial burden of rupees 58,000 crore on Vodafone Idea with the addition of interest. This liability has escalated to rupees 70,320 crore as of the end of financial year 24. ನೋಡಿ, 70,300 ಕೋಟಿ ಗೌರ್ಮೆಂಟ್ಗೆ ಕೊಡಬೇಕು ಈಗ ಅಂತ ಆರ್ಡರ್ ಮಾಡಿದೆ ಸುಪ್ರೀಂ ಕೋರ್ಟು. ಯಾರಿಗೆ? ವೋಡಾಫೋನ್ ಐಡಿಯಾದವ್ರಿಗೆ. ಹಾಗೆ ಭಾರತಿ ಏರ್ಟೆಲ್ಲು 40,000 crores ಇದೆ. ಸಿ ಹೌ ಬಿಗ್ ಬರ್ಡನ್ ಆಗಿದೆ. ಇವತ್ತಿನ ಒಂದು ಇಂಟ್ರಾಡೇದಲ್ಲಿ ವೋಡಾಫೋನ್ ಐಡಿಯಾ ಲೋವರ್ ಸರ್ಕಿಟ್ ಆಗಿತ್ತು, ಮೋರ್ ದೆನ್ 10% ಫಾಲ್ ಆಗಿದೆ. ಯಾರ್ಯಾರು ವೋಡಾಫೋನ್ ಐಡಿಯಾ ಸ್ಟಾಕ್ ಇದ್ದರೆ ದಯವಿಟ್ಟು ಎಕ್ಸಿಟ್ ಆಗಿಬಿಡಿ. ಇನ್ನೂ ಅದಕ್ಕೆ ಮೋಸ್ಟ್ ಪ್ರಾಬಬ್ಲಿ ಯಾವುದೇ ಬೇಸ್ಮೆಂಟ್ ಇಲ್ಲ ಅನ್ಕೋಬೋದು, ಭವಿಷ್ಯ ಇರಲಿಕ್ಕಿಲ್ಲ. ಯಾರಿಗಾದರೂ ಆ ಕಂಪ್ನಿ ಕೊಡೋ ಚಾನ್ಸಸ್ ಇದೆ ಅಂತ ಅನ್ಕೋತೀನಿ. ನೋಡಿ, ಭಾರತಿ ಏರ್ಟೆಲ್ ಕೂಡ 40,000 ಕೋಟಿ ಕೊಡಬೇಕು, ಆದರೆ ಅದು ದೈತ್ಯ ಕಂಪ್ನಿ ಆಗಿರೋದ್ರಿಂದ ಒಂದು ಈ ಬರ್ಡನನ್ನು ತಡ್ಕೊಂಡಿದೆ ಅಂತ ಹೇಳ್ಬೋದು. ಸ್ಟ್ರಾಂಗ್ ಕಂಪ್ನಿ ಇದೆ, ಅದರ ಒಂದು ಕಸ್ಟಮರ್ ಬೇಸ್ಡ್ ಕೂಡ ಸ್ಟ್ರಾಂಗ್ ಇದ್ದಾರೆ. ಹೀಗಾಗಿ ಅದು ಫೈಟ್ ಮಾಡ್ತಾ ಇದೆ ಜಿಯೋ ಒಂದಿಗೆ. ಸೊ ಇವತ್ತಿನ ಈ ವಿಷಯ ಈ 4 ಶೇರ್ಗಳಿಗೆ ಸಂಬಂಧಪಟ್ಟಂತೆ ಇತ್ತು ಸ್ನೇಹಿತರೆ. ಇದರಲ್ಲಿ ನನಗೆ ಇಂಟ್ರೆಸ್ಟಿಂಗ್ ಅನಿಸಿದ್ದು ಯಾವುದಂದರೆ, ಒಂದು ಇದನ್ನು ಬಿಟ್ಬಿಡಿ, ವೋಡಾಫೋನ್ ಐಡಿಯಾ, ಭಾರತಿ ಏರ್ಟೆಲ್ ಬಿಟ್ಬಿಡಿ. ವೋಡಾಫೋನ್ ನಂಗೆ ತಿಳ್ಮಟ್ಟಿಗೆ ಸಾಕಷ್ಟು ಜನ ತುಂಬ ವರ್ಷ ಆಯಿತು ಯಾರು ಇನ್ವೆಸ್ಟ್ ಮಾಡಿರಕ್ಕಿಲ್ಲ. ಸಪೋಸ್ ಯಾರಾದರೂ ಈ ವಿಡಿಯೋ ನೋಡ್ತಕ್ಕಂಥವ್ರು ಯಾರಾದರೂ ಇದ್ದರೆ ದಯವಿಟ್ಟು ಎಕ್ಸಿಟ್ ಆಗಿಬಿಡಿ ಅದರಿಂದ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಭಾರತಿ ಏರ್ಟೆಲ್ನಲ್ಲಿ ಯಾವುದೇ ಥರದ ತೊಂದರೆ ಇಲ್ಲ ಅಂತ ಹೇಳ್ಬೋದು. ನೋಡಿ ಸ್ನೇಹಿತರೆ, ನನಗೆ ಅದಾನಿ ಗ್ರೀನ್ ಎನರ್ಜಿಗಿಂತ ಇಂಪಾರ್ಟೆಂಟ್ ಇವತ್ತಿನ ಮ್ಯಾಟರ್ ಅನಿಸಿದ್ದಂದರೆ NTPC ಒಂದು ಗ್ರೀನ್ ಎನರ್ಜಿ IPO ಏನು ಡ್ರಾಫ್ಟ್ ಮಾಡಿದ್ದಾರೆ, ಇವತ್ತು ಫೈಲ್ ಮಾಡಿದ್ದಾರೆ. ದ್ಯಾಟ್ ಈಸ್ ಇಂಟ್ರೆಸ್ಟಿಂಗ್, ವೆರಿ ಇಂಟ್ರೆಸ್ಟಿಂಗು, ಫ್ಯೂಚರ್ ಇರ್ತಕ್ಕಂಥ IPO ಅಂತ ಹೇಳ್ಬೋದು. ಫಂಟಾಸ್ಟಿಕ್. ಈ ಒಂದು ನ್ಯೂಸು ನನಗೆ ತುಂಬ ಇಂಪ್ಯಾಕ್ಟ್ ಮಾಡ್ತು. ಇನ್ ಫ್ಯೂಚರ್ NTPC ಆ್ಯಂಡ್ NTPC ಗ್ರೀನ್ ಎನರ್ಜಿ ಎರಡನ್ನು ಕೂಡ ನಿಮ್ಮ ವಾಚ್ ಲಿಸ್ಟ್ನಲ್ಲಿ ಇಟ್ಕೊಂಡಿರಿ. NTPC ಗ್ರೀನ್ ಎನರ್ಜಿ ಇನ್ನೂ ಲಾಂಚ್ ಆಗಿಲ್ಲ, ಅಫ್ಕೋರ್ಸ್ IPO ಕೂಡ ಬಂದಿಲ್ಲ. IPO ಬಂದಾಗ ಅಪ್ಲೈ ಮಾಡಿ ಅದರ ಡೀಟೇಲ್ಸ್ ಕೂಡ ಕವರೇಜ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೇನೆ. NTPC ಮೋಸ್ಟ್ ಪ್ರಾಬಬ್ಲಿ ಈ ಒಂದು ನ್ಯೂಸ್ ಬೇಸ್ನಿಂದ ಇನ್ನೂ ಒಂದು 20 to 30% ಅಪ್ಸೈಡ್ ಮೂವ್ ಆಗೋ ಚಾನ್ಸ್ ಇದೆ ವಿದಿನ್ ಎ ಶಾರ್ಟ್ ಪೀರಿಯಡ್ ಅಂತ ಹೇಳ್ತೀನಿ. ಶಾರ್ಟ್ ಟರ್ಮ್ನಲ್ಲಿ ಕನ್ಸಿಡರ್ ಮಾಡ್ಬೋದು NTPC. ಐ ಹೋಪ್ ಈ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಮತ್ತೇನೇ ತಡ, ಬೇಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಡ್ರಾಪ್ ಮಾಡ್ತಾ ಡೋಂಟ್ ಫಾರ್ಗೆಟ್ ಟು ಇಟ್ ದ ಲೈಕ್ ಬಟನ್. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಆಲ್.